भारी पुलिस सुरक्षा के बीच अलंग में संपन्न हुई विवादित पूजा। फैक्ट इंडिया न्यूज। आज 15 फरवरी रविवार को भारी पुलिस बंदोबस्त और कड़े सुरक्षा के घेरे के बीच अलंग दरगाह परिसर में पूजा संपन्न हुई। कोर्ट से अनुमति मिलने के बाद हिंदू संगठनों के कार्यकर्ता पूजा करने अलंग पहुंचे थे, जिसके मद्देनजर पूरे इलाके को छावनी में तब्दील कर दिया गया था। कोर्ट के आदेश का पालन करते हुए पुलिस ने हिंदू संगठनों के लोगों की गहन जांच पड़ताल की। पहचान पत्र और सामान की पूरी तलाशी लेने के बाद ही उन्हें परिसर के भीतर जाने के लिए अनुमति दी गई। भाजपा नेता हर्षानंद गुत्तेदार ने मीडिया से बात करते हुए कड़ा रुख अपनाया। उन्होंने प्रशासन और विरोधियों पर निशाना साधते हुए कहा कि जितना भी हमको सताओ, लेकिन हम इस काम से पीछे नहीं हटने वाले हैं। हम कानून और कोर्ट के दायरे में रहकर अपनी आस्था का पालन करेंगे। ये सिलसिला इसी तरह जारी रहेगा। आइए देखते हैं उन्होंने और क्या कुछ कहा। फैक्ट इंडिया न्यूज के लिए फुरखान अंसारी की एक रिपोर्ट। भारत माता की भारत की हिंदू धर्म के हिंदू धर्म के ಶ್ರೀ ರಾಘವ ಚೈತನ್ಯ ಒಂದು ಚೈತನ್ಯ ಸಂಪ್ರದಾಯದ ಮಹಾಸಂತರು 15ನೇ ಶತಮಾನದಲ್ಲಿ ಅವರು ಈ ಒಂದು ಸಂಪ್ರದಾಯ ಪ್ರಾರಂಭ ಮಾಡಿ ಪ್ರಮುಖ 5 ಏನು ಚೈತನ್ಯ ಗುರುಗಳಿದ್ರು, ಅದರಲ್ಲಿ ಒಬ್ಬರಾದಂತಹ ಶ್ರೀ ರಾಘವ ಚೈತನ್ಯನವರು ಈ ಇಡೀ ರಾಜ್ಯದಲ್ಲಿ ಓಡಾಡುತ್ತಾ ಧರ್ಮದ ಬಗ್ಗೆ ಪ್ರಚಾರ ಮಾಡುತ್ತಾ ಶಾಂತಿ ಮತ್ತು ಧರ್ಮದ ಬಗ್ಗೆ ಆಧ್ಯಾತ್ಮಿಕದ ಬಗ್ಗೆ ಎಲ್ಲರಿಗೂ ಹೇಳುತ್ತಾ ಕಡೆಗೆ ಅವ್ರ ಮಧ್ಯ ವಯಸ್ಸಿನಲ್ಲಿ ಆಳಂದದಲ್ಲಿ ಬಂದು ಇಲ್ಲಿ ಪ್ರಶಾಂತವಾದಂತ ಸ್ಥಳ ನೋಡಿ ಇಲ್ಲಿ ನೆಲೆಸಿ ಇಲ್ಲಿ ಜನರಿಗೆ ಒಂದು ಆಧ್ಯಾತ್ಮಿಕ ಮತ್ತು ಧರ್ಮದ ಬಗ್ಗೆ ಪ್ರಚಾರ ಮಾಡಿ ಅವರು ಇಲ್ಲಿ ಉಳ್ಕೊಂಡಿದ್ರು. ನಂತರ ಅವರು ಇಲ್ಲೇ ಜೀವಂತ ಸಮಾಧಿಯನ್ನು ಪಡ್ಕೊಂಡಿದ್ರು. ಈ ಒಂದು ಜೀವಂತ ಸಮಾಧಿ ಸುಮಾರು 15ನೇ ಶತಮಾನದಿಂದ ಇಲ್ಲಿ ಹಿಂದೂಗಳು ಸತತವಾಗಿ ಪೂಜಾ ಮಾಡ್ತಾ ಬಂದಿದ್ದಾರೆ. ನಿರಂತರವಾಗಿ ಪೂಜಾ ನಡೀತಿತ್ತು. ಆದ್ರೆ ಇದು ಕೆಲವೊಂದು ದುಷ್ಕರ್ಮಿಗಳು ಉದ್ದೇಶಪೂರ್ವಕವಾಗಿ ಈ ಶಿವಲಿಂಗಕ್ಕೆ 2021ರಲ್ಲಿ ಅಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಿ ಅದನ್ನ ಅಪವಿತ್ರಗೊಳಿಸಿ ನಮ್ಮ ಹಿಂದೂಗಳಿಗೆ ಮತ್ತು ದೇವರಿಗೆ ಅಪಮಾನ ಮಾಡುವಂತ ಕೆಲಸ ಮಾಡಿದ್ರು. ತದನಂತರ 2022ರಲ್ಲಿ ನಾವೆಲ್ಲ ಹಿಂದೂಗಳು ಹೋರಾಟ ಮಾಡಿ ಮತ್ತು ಆಂದೋಲನ ಶ್ರೀಗಳು ಮತ್ತು ಕಡಗಂಚಿ ಶ್ರೀ ವೀರಭದ್ರ ಶಿವಾಚಾರ್ಯ ನೇತೃತ್ವದಲ್ಲಿ ನಾವು ಇದು ಒಂದು ಪವಿತ್ರ ಮಾಡ್ಬೇಕು, ಶುದ್ಧೀಕರಣ ಮಾಡ್ಬೇಕು ಶಿವರಾತ್ರಿ ದಿವಸ ಅಂತಂದು ಕರೆ ಕೊಟ್ಟಿ ಆ ವರ್ಷ 2022ರಲ್ಲಿ ನಾವು ಇಲ್ಲಿ ಬಂದಾಗ ಇಲ್ಲಿ ಕೆಲವೊಬ್ರು ಸಮಾಜಘಾತಕರು ಎಲ್ಲಿ ಒಂದು ಸೌಹಾರ್ದತೆ ಇರುತ್ತೆ ಅದನ್ನ ಕೆಡಿಸ್ಬೇಕು ಅನ್ನೋ ಉದ್ದೇಶದಿಂದ, ಹಿಂದೂ ಮುಸ್ಲಿಂ ಭಾವೈಕ್ಯತೆ ಕೆಡಿಸ್ಬೇಕು ಅನ್ನೋ ಉದ್ದೇಶದಿಂದ ಹಿಂದೂಗಳು ನಿರಂತರ ದಿನನಿತ್ಯ ಪೂಜೆ ಮಾಡ್ಕೊಂಡು ಬಂದಂತ ಸ್ಥಳವನ್ನು ನಾವು ಹಿಂದೂಗಳು ಶಿವರಾತ್ರಿ ದಿವಸ ಬರ್ತೀವಿ ಅಂತಂದ್ರೆ ಅದಕ್ಕೆ ಇಲ್ಲಿ ಮುಸಲ್ಮಾನರನ್ನ ಎತ್ತು ಕಟ್ಟಿ ಇಲ್ಲಿ ಹಿಂದೂಗಳನ್ನ ಹಲ್ಲೆ ಮಾಡುವ ಮುಖಾಂತರ ಕಟ್ಟಿಗೆ ಮಚ್ಚುಗಳು ಹಿಡ್ಕೊಂಡು ಕಲ್ಲು ಹಿಡ್ಕೊಂಡು ಇವತ್ತು ದಾಳಿ ಮಾಡಿ ಅವತ್ತು ಇಲ್ಲಿ ಅಶಾಂತಿಯನ್ನು ಉಂಟು ಮಾಡಿದ್ರು. ಅದ್ರ ಮೇಲೆ ಕೇಸ್ ಆಯ್ತು. ಆದ್ರೂ ನಾವು ಪೊಲೀಸ್ ಅವರ ಬಂದೋಬಸ್ತ್ ಮುಖಾಂತರ ಪೂಜಾ ನಾವು ಸಲ್ಲಿಸ್ಲಿಕ್ಕಾಯ್ತು. ನಂತರ ಏನು 2023ರಲ್ಲಿ ಇವರು ವಕ್ಫ್ ಕಮಿಟಿ ಅವರು ಕೋರ್ಟಿಗೆ ಹೋದ್ರು. ಮತ್ತೆ ಕೋರ್ಟ್ ಅಲ್ಲಿ ಕೂಡ ನಮಗೆ ಪರ್ಮಿಷನ್ ಕೊಟ್ರು ಇಲ್ಲಿ ಪೂಜಾ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು ಅಂತಂದು. ನಂತರ ಪ್ರತಿ ವರ್ಷ ಜಿಲ್ಲಾಡಳಿತ ಏನ್ 2023ದಾಗ ಕಾಂಗ್ರೆಸ್ ಸರ್ಕಾರ ಬಂತು, ಅವಾಗಿನಿಂದ ಕಾಂಗ್ರೆಸ್ ಸರ್ಕಾರದವರು ಇಲ್ಲಿ ಪೂಜೆಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಬರೇ ಹಿಂದೂಗಳನ್ನ ಅವಮಾನಿಸೋದು, ನಮ್ಮ ಮೂಲಭೂತ ಹಕ್ಕಾದಂತ ಧರ್ಮದ ಆಚರಣೆ
ಮಾಡ್ಲಿಕ್ಕೆ ನಮ್ಗೆ ಸಂವಿಧಾನದ ಬದ್ಧವಾದಂತ ಹಕ್ಕು ಇವತ್ತು ಕಾಂಗ್ರೆಸ್ ಸರ್ಕಾರ ತಿರಸ್ಕಾರ ಮಾಡಿ ನಮಗ್ ಪೂಜೆ ಮಾಡುವಂತ ಹಕ್ಕನ್ನು ತಿರಸ್ಕಾರ ಮಾಡಿ ಇವತ್ತು ಹಿಂದೂಗಳನ್ನು ಕಡೆಗಣಿಸೋದು ಮತ್ತೆ ಅಪಮಾನ ಮಾಡುವಂತ ಕೆಲಸ ಇಲ್ಲಿ ಜಿಲ್ಲಾಡಳಿತ ಮಾಡಿದೆ, ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಸತತವಾಗಿ ನಾವು 3 ವರ್ಷದಿಂದ ನ್ಯಾಯಾಲಯಕ್ಕೆ ಹೋಗಿ ಇವತ್ತು ಒಂದು ಆದೇಶ ತಗೊಂಡು ಇವತ್ತು ಬಂದು ಪೂಜೆ ಮಾಡುವಂತ ಪರಿಸ್ಥಿತಿ ಇಲ್ಲಿ ಆಳಂದದಲ್ಲಿ ಆಗಿದೆ. ಇವತ್ತು ನಮಗೆ ಒಂದು ದುಃಖನೂ ಆಗ್ಲತ್ತದ, ಸಂತೋಷನೂ ಆಗ್ಲತ್ತದ. ಸಂತೋಷ ಯಾಕಂತಂದ್ರ ಇಷ್ಟೆಲ್ಲಾ ಜಿಲ್ಲಾಡಳಿತ ಮತ್ತು ಇಲ್ಲಿ ದರ್ಗಾ ಕಮಿಟಿದವ್ರು ವಿರೋಧ ಮಾಡಿದ್ರು ಕೂಡ ಇವತ್ತು ನ್ಯಾಯಾಲಯ ಮತ್ತು ಸುಪ್ರೀಂ ಕೋರ್ಟ್ ಇವತ್ತು ಹಿಂದೂಗಳ ಒಂದು ಏನ್ ಹಕ್ಕಿದೆ ಅದನ್ನ ಎತ್ತಿ ಹಿಡಿದು ನಮಗೆ ಪೂಜೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ದುಃಖ ಯಾಕಾಗ್ಲತ್ತ ಅಂತಂದ್ರ ಈ ಜಿಲ್ಲಾಡಳಿತ ಏನದ ಕಾಂಗ್ರೆಸ್ ಸರ್ಕಾರದ ಮಾತು ಕೇಳಿ ನಮ್ಮ ಹಿಂದೂಗಳ ಹಕ್ಕನ್ನು ದಮನ ಮಾಡಿ ಇವತ್ತು ನಮ್ ಪೂಜಾ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮತ್ತು ಇಲ್ಲಿ ಬಂದು ನೋಡಿದ್ರ ಇಲ್ಲಿನೂ 2 ರೀತಿ ನಮ್ಗೆ ಅನುಭವ ಆಗ್ಲತ್ತದ. ಒಂದು ಪೊಲೀಸ್ ವ್ಯವಸ್ಥೆಯನ್ನು ಮಾಡಿದಾರೆ, ಇಲ್ಲಿ ಬಂದೋಬಸ್ತು ಬಹಳ ಸ್ಟ್ರಿಕ್ಟ್ ಆಗಿ ಯಾರಿಗೂ ಅವಕಾಶ 144 ಇರೋದ್ರಿಂದ ಯಾರಿಗೂ ಬಿಡ್ತಾ ಇಲ್ಲ. ಆದ್ರ ವಿಪರ್ಯಾಸ ಅಂತಂದ್ರ ನಾವೇನು 14 ಜನರಿಗೆ ಪರ್ಮಿಷನ್ ಕೊಟ್ಟದ ನ್ಯಾಯಾಲಯ, ನಾವ್ ಒಳಗ್ ಹೋಗ್ಬೇಕಂತಂದ್ರ ನಮಗ್ ಯಾವ ರೀತಿ ಒಂದ್ ಆತಂಕವಾದಿಗಳಿಗೆ ಚೆಕ್ ಮಾಡಲ್ಲ ಅಲ್ಲಿ ಗಡಿ ನಾಡದಾಗ ಮಿಲಿಟರಿದವ್ರು. ಅದಕ್ಕಿಂತ ಹೆಚ್ಚಿಗೆ ಇವತ್ತು ನಮಗೆಲ್ಲ ಚೆಕ್ ಮಾಡೋದು, ಅದು ತೆಗೆದಿಡ್ರಿ, ಇದು ತೆಗೆದಿಡ್ರಿ, ಪೇಟ ತೆಗೆದಿಡ್ರಿ, ವಾಚ್ ತೆಗೆದಿಡ್ರಿ, ಮತ್ತೆ ಎಲ್ಲಾ ರೀತಿಯಿಂದ ಇವತ್ತು ಒಂದು ಸಂಶಯ ರೀತಿಯಲ್ಲಿ ನಾವು ಏನ್ ಪೂಜೆ ಮಾಡ್ಲಿಕ್ಕೆ ಹೋಗ್ತೀವಿ ನಮ್ಗೆ ಈ ರೀತಿ ಒಂದು ಪೊಲೀಸರು ನೋಡ್ತಾ ಇದಾರೆ. ಇದು ದುಃಖಕರ ವಿಷಯ. ಅದಕ್ಕ ನಾವು ಏನು ನ್ಯಾಯಾಲಯ ನಮಗ ಕೊಟ್ಟದ ಪರ್ಮಿಷನ್, ಅದಕ್ಕೆ ನ್ಯಾಯಾಲಯಕ್ಕೆ ಧನ್ಯವಾದ ಹೇಳ್ತೀನಿ. ಮತ್ತು ಏನು ಇಷ್ಟು ನಮಗ ಸತಾಸ್ಲತ್ತದ ಕಾಂಗ್ರೆಸ್ ಸರ್ಕಾರ ನಮ್ಮ ಹಿಂದೂಗಳಿಗೆ ಪೂಜೆ ಮಾಡೋ ಅವಕಾಶ ಮತ್ತು ಹಕ್ಕು ನಮ್ದು ಏನ್ ಕಸ್ಕೊಳ್ಳತ್ತದ. ನಾವು ಯಾವ ರೀತಿ ಶಿವರಾತ್ರಿ ದಿವಸ ಬ್ಯಾಡ್ರ ಕಣ್ಣಪ್ಪ ಉಪವಾಸ ಇದು ಮಾಡಿ ಏನೋ ಜಾಗರಣೆ ಮಾಡಿ ತ್ರಾಸ್ ಪಟ್ಟು ಆಮೇಲೆ ಶಿವನ ಆರಾಧನೆ ಮಾಡ್ತಾನೆ. ಈ ಕಾಂಗ್ರೆಸ್ ಸರ್ಕಾರ ಇರೋ ತನಕ ನಾವು ಕೂಡ ಎಷ್ಟೇ ಇವ್ರು ತೊಂದರೆ ಕೊಡ್ಲಿ, ಎಷ್ಟೇ ತ್ರಾಸ್ ಕೊಡ್ಲಿ ನಾವು ಅನುಭವಿಸ್ತೀವಿ, ಸಹಿಸ್ತೀವಿ. ಮತ್ತೆ ನಮ್ಮ ಸರ್ಕಾರ ಬಂದಾಗ, ಬಿಜೆಪಿ ಸರ್ಕಾರ ಬಂದಾಗ ನಾವಿಲ್ಲಿ ವಿಜೃಂಭಣೆಯಿಂದ ಪೂಜೆ ಮಾಡ್ತೀವಿ ಅಂತಂದು ಈ ಮುಖಾಂತರ ಈಗ ನ್ಯಾಯಾಲಯದಲ್ಲಿದೆ. ಮೊದಲು ಇದ್ದಂತ ಒಂದು ಕೋರ್ಟ್ ಏನಿತ್ತು OS ಸೂಟು, ಅದು ಅಟೆಂಡ್ ಆಗ್ಲಿಕ್ಕೆ ಆಗಿಲ್ಲ ಅಲ್ಲಿ ಕೋರ್ಟ್ ಅಲ್ಲಿ. ಯಾಕಂದ್ರೆ ಅದು ಟ್ರಸ್ಟ್ ದ ಸದಸ್ಯರು ಎಲ್ಲರೂ ತೀರ್ ಹೋಗಿದ್ದಾರೆ, ಅವ್ರು ಯಾರು ಕೋರ್ಟಿಗೆ ಬರಕ್ ಆಗ್ಲಿಲ್ಲ. ಹಿಂಗಾಗಿ ಅದು ರಿಜೆಕ್ಟ್ ಆಗಿದೆ. ಅದನ್ನೇ ನೆಪ ಇಟ್ಕೊಂಡು ಇಲ್ಲಿ ದರ್ಗಾ ಕಮಿಟಿದವರು ಪೂಜಾಕ್ಕೆ ಅವಕಾಶ ಮಾಡ್ಕೊಡ್ಲತ್ತಿಲ್ಲ ಡೈಲಿ. ಅದಕ್ಕೆ ಮತ್ತೆ ಹೊಸ ಸಮಿತಿ ಒಂದು ಮಾಡಿದಾರೆ, ಆಂದೋಲನ ಅಪೂರ್ವ ಒಂದು ಅಧ್ಯಕ್ಷತೆಯಲ್ಲಿ ಹೊಸ ಸಮಿತಿ ಮಾಡಿ ಅವರು ಕೋರ್ಟಿಗೆ ಅಪ್ಲಿಕೇಶನ್ ಹಾಕಿದ್ದಾರೆ. ಮತ್ತೆ ಅದರ ವಿಚಾರಣೆ ನಡೀತದ, ಮತ್ತೆ ನಮ್ಗೆ ದಿನನಿತ್ಯ ಪೂಜೆ ಮಾಡೋ ಅವಕಾಶ ಸಿಗುತ್ತೆ ಅಂತ ನಮ್ಗೆ ನಂಬಿಕೆ ಇದೆ. ಈಗ ಫಸ್ಟ್ ನಾವು ರುದ್ರಾಭಿಷೇಕ ಮಾಡಿ ಸಹಸ್ರ ಬಿಲ್ವಾರ್ಚನೆ ಇವತ್ತು ನಾವು ಪೂಜೆ ಮಾಡಿದೀವಿ 14 ಜನ ಸೇರಿ. हमारे चैनल को सब्सक्राइब करें, वीडियो को लाइक और शेयर करें, बेल आइकन बटन जरूर प्रेस करें ताकि इस तरह की हर खबर आप तक पहुंचती रहे।